ನಮಸ್ಕಾರ ವೀಕ್ಷಕರೇ, ಅಸೆಂಬ್ಲಿ ಎಲೆಕ್ಷನ್ ಕ್ಷೇತ್ರ ಸಮೀಕ್ಷೆ ಯಾರಾಗ್ತಾರೆ MLA. ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿರುವಂತಹ ಕ್ಷೇತ್ರ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಕ್ಷೇತ್ರ ಯಾಕೆ 2023 ಚುನಾವಣೆಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ಆಪರೇಷನ್ ಕಮಲಕ್ಕೆ ಒಳಗಾದಂತಹ ಪ್ರಭಾವಿ ನಾಯಕನ ಕ್ಷೇತ್ರ ಇದು. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ಸೊ ಹೀಗಾಗಿ 2023ಕ್ಕೆ ಈ ಕ್ಷೇತ್ರದಲ್ಲಿ ಬಿಜೆಪಿ, JDS ಮತ್ತು ಕಾಂಗ್ರೆಸ್ನ ಕತೆ ಏನಾಗುತ್ತೆ ಎನ್ನುವಂಥದ್ದು ದೊಡ್ಡ ಪ್ರಶ್ನೆ. ಫಸ್ಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಗಮನಿಸಬೇಕಾಗಿರುವಂಥದ್ದು, ಬಸ್ಸು ಆಪರೇಷನ್ ಕಮಲ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಆಪರೇಷನ್ ಕಮಲವನ್ನ ಕೋಲಾರದಲ್ಲಿ ಮುನಿರತ್ನ, ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಇವರ ನೇತೃತ್ವದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ. ತೀರಾ ತಳಮಟ್ಟದ ಆಪರೇಷನ್, ಪಂಚಾಯತ್ ಸದಸ್ಯರು ಇವ್ರನ್ನೆಲ್ಲ ಕರ್ಕೊಬಂದು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತ ಕಾರ್ಯಕ್ರಮ. ಈಗ ಮೊನ್ನೆನೂ ಒಂದು ಆ ತರದ್ದೇ ಕಾರ್ಯಕ್ರಮ ಆಯ್ತು ಬಿಜೆಪಿಯಲ್ಲಿ. ಸೊ ಅಂಥದ್ದೇ ಆಪರೇಷನ್ ಕಮಲ ನಡೆಯುತ್ತಿರುವಂತಹ ಕ್ಷೇತ್ರಗಳ ಪೈಕಿ ಚಿಕ್ಕಬಳ್ಳಾಪುರ ಕೂಡ ಒಂದು. ಹೀಗಾಗಿ ಈ ಕ್ಷೇತ್ರ ಅಷ್ಟು ಇಂಪಾರ್ಟೆಂಟ್. ಯಾವ ರೀತಿ ಎಫೆಕ್ಟ್ ಆಗ್ಬಹುದು ಅಂತೇಳಿ ಬಸವ ಅವರೇ, ಒಂದು ಹೇಳಿ ಗಮನಿಸಬೇಕಾಗಿರುವಂತದ್ದು, 2023 ಚುನಾವಣೆಗೆ ಕಾಂಗ್ರೆಸ್ ಯಾರ ಅಭ್ಯರ್ಥಿಯನ್ನ ಹುಡುಕಾಟದಲ್ಲಿದೆ ಅಲ್ಲಿ ಈ ಕ್ಷೇತ್ರದಲ್ಲಿ. ಯಾಕಂತ ಹೇಳಿದ್ರೆ ಸುಧಾಕರ್ ಅವರು ಕಾಂಗ್ರೆಸ್ನಿಗೆ ಇಲ್ಲಿ ದೊಡ್ಡ ಮುಖವಾಗಿದ್ದಂಥವ್ರು, ಗೆದ್ದು ಬರ್ತಾ ಇದ್ದಂಥವ್ರು. ಆದ್ರೆ ಯಾವಾಗ ಆಪರೇಷನ್ ಕಮಲದಡಿ ಸುಧಾಕರ್ ಅವರು ಬಿಜೆಪಿಗೆ ಹೋದ್ರು, ಅಲ್ಲಿಯ ಚಿತ್ರಣ ಈಗ ಬದಲಾಗಿದೆ. ಕಾಂಗ್ರೆಸ್ನ ಹಿಡಿತದಲ್ಲಿದ್ದಂತಹ ಕ್ಷೇತ್ರ ಬಿಜೆಪಿ ಕ್ಷೇತ್ರ ಆಗಿ ಬದಲಾಗಿದೆ. ಇಲ್ಲ ಅಕ್ಷಯ್, ಕ್ಷೇತ್ರದ ಒಂದು ಚಿತ್ರಣವನ್ನು ನೋಡಿದ್ರೆ 15 ಸಲ ಚಿಕ್ಕಬಳ್ಳಾಪುರ ಕ್ಷೇತ್ರ ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದೆ. ಈ ಪೈಕಿ ಅತಿ ಹೆಚ್ಚು ಅಂದ್ರೆ 9 ಸಲ ಕಾಂಗ್ರೆಸ್ ಗೆದ್ದಿದೆ, 1 ಸಲ JDS, 1 ಸಲ ಜನತಾ ಪಕ್ಷ, 1 ಸಲ ಬಿಜೆಪಿ ಪಕ್ಷೇತರ 2 ಸಲ ಗೆದ್ದಿದ್ದಾರೆ. ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಡಾಕ್ಟರ್ ಸುಧಾಕರ್ ಅವರು ಕ್ಷೇತ್ರದ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಹೆಚ್ಚಿಸಿಕೊಂಡಿದ್ದಾರೆ ಅಂದ್ರೆ, ಸುಧಾಕರ್ ಅನ್ನುವಂತ ಒಂದು ಅಶ್ವಮೇಧ ಯಾಗದ ಕುದುರೆಯನ್ನ ಕಟ್ಟಿ ಹಾಕುವಂತಹ ತಾಕತ್ತಿರ್ತಕ್ಕಂತಹ ನಾಯಕ ಪ್ರತಿಪಕ್ಷಗಳಲ್ಲಿ ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಿದೆ. ಅಷ್ಟರ ಮಟ್ಟಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸಗಳನ್ನ ಮಾಡ್ತಿದ್ದಾರೆ. ಎಷ್ಟೊಂದು ಯೋಜನೆಗಳನ್ನ ಅಲ್ಲಿ ತಗೊಂಡೋಗಿ ಯಾವುದೋ ಒಂದು ಪಾರ್ಕ್, ಸಾಮೂಹಿಕ ಆರೋಗ್ಯ ಕಾರ್ಯಕ್ರಮಗಳನ್ನು ಮಾಡಿದ್ರು. ಬಹುಪಾಲು ಅಭಿವೃದ್ಧಿಯ ಕೆಲಸಗಳನ್ನ ಮಾಡುವುದರ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಇತ್ತೀಚೆಗೆ ಮಾತ್ರ ಅಭಿವೃದ್ಧಿಗಳನ್ನು ನೋಡ್ತಿದೆ ಅನ್ನೋ ಮಟ್ಟಿಗೆ ಅಲ್ಲಿ ವಾತಾವರಣವನ್ನ, ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಈ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ ಯಾರನ್ನ ಅಭ್ಯರ್ಥಿಯನ್ನಾಗಿ ಅಖಾಡಕ್ಕೆ ಇಳಿಸುತ್ತೆ ಅನ್ನೋದು ಬಹುಮುಖ್ಯ ಆಗುತ್ತೆ. ಯಾಕಂದ್ರೆ ಅಂಜನಪ್ಪ ಅವರು ನಿಂತಿದ್ರು 2019 ಉಪಚುನಾವಣೆ ಸಂದರ್ಭದಲ್ಲಿ ಒಂದು ಒಳ್ಳೆ ಫೈಟ್ ಕೊಟ್ರು. ಆದ್ರೆ ತೀರಾ ಸುಧಾಕರ್ ಅವರನ್ನ ಘಾಸಿಗೊಳಿಸುವಂತಹ ಫೈಟ್ ಏನು ಕೊಡ್ಲಿಲ್ಲ. JDS ಕೂಡ ಫೈಟ್ ಕೊಡ್ತು, 30 ಚಿಲ್ಲರೆ ಸಾವಿರ ಮತಗಳನ್ನ ತಗೊಳ್ತು. ಆದ್ರೆ 2023ಕ್ಕೆ ಯಾರ ಅಭ್ಯರ್ಥಿ ಆದ್ರೆ ಮಾತ್ರ ಸುಧಾಕರ್ ಅವರಿಗೆ ಒಂದು ಸಣ್ಣ ಚಿಂತೆ ಶುರುವಾಗುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು, JDS ನಿಂದ ನೋಡಿ, ಅಲ್ಲಿ KP ಬಚ್ಚೇಗೌಡ ಅವರು 2018 ಮೇನ್ ಎಲೆಕ್ಷನ್ ಏನಿದೆ ಆವಾಗ ಕಂಟೆಸ್ಟ್ ಮಾಡಿದ್ರು, ಸೋತ್ರ. ಅವಾಗ ಸುಧಾಕರ್ ಅವರು ಕಾಂಗ್ರೆಸ್ ನಲ್ಲಿದ್ರು. ಆಪರೇಷನ್ ಕಮಲ ಬಳಿಕ ಮತ್ತೆ ಬೈ ಎಲೆಕ್ಷನ್ ಅಲ್ಲಿ JDS ನವರು ಫಸ್ಟ್ ಕೊಟ್ಟಿದ್ದು ಟಿಕೆಟ್ ಎಗೇನ್ KP ಬಚ್ಚೇಗೌಡ. ಆದ್ರೆ KP ಬಚ್ಚೇಗೌಡ ಅವರು ನಾನು ಈ ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದ್ರು. ಕೊನೆಗೆ ಟಿಕೆಟ್ ಕೊಟ್ಟರು, ಕಂಟೆಸ್ಟ್ ಮಾಡಲಿಲ್ಲ. ಬಟ್ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಬೇರೆ ಅಭ್ಯರ್ಥಿ ಕೊಟ್ಟರೆ ಅವ್ರನ್ನ ನಾನು ಗೆಲ್ಲಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಕೊನೆಗೆ ಆ ಬೈ ಎಲೆಕ್ಷನ್ ನಲ್ಲಿ JDS ನವರು ಕುಮಾರಸ್ವಾಮಿ ಅವರ ಹತ್ತಿರ ಸಂಬಂಧಿ ರಾಧಾಕೃಷ್ಣ ಅಂತೇಳಿ ಅವರನ್ನ ಕಣಕ್ಕಿಳಿಸಲಾಯಿತು. ರಾಧಾಕೃಷ್ಣ ಅವರು ಫೈಟ್ ಕೊಟ್ಟರು, ಇಲ್ಲ ಅಂತಲ್ಲ. JDS ವೋಟುಗಳು ಏನ್ ಬರ್ಬೇಕಿತ್ತು ಅದು ಬಂತು. ಬಟ್ ಬಸವರು ಹೇಳಿದ ಹಾಗೆ ಸುಧಾಕರ್ ಅವರ ಅಶ್ವಮೇಧದ ಕುದುರೆಗೆ ಅದನ್ನ ಲಗಾಮ ಹಾಕಿ ನಿಲ್ಲಿಸಿ ಕಟ್ಟಿ ಹಾಕುವಂತಹ ಆ ರೀತಿಯಾದಂತಹ ಶಕ್ತಿ ಇಲ್ಲ ಕಾಂಗ್ರೆಸ್ನಿಂದ. ಅಂಜನಪ್ಪ ಕಳೆದ ಸಲ ಫೈಟ್ ಕೊಟ್ಟರು ಬೈ ಎಲೆಕ್ಷನ್ ಅಲ್ಲಿ. ಬಟ್ ಈ ಬಾರಿ ಕೇಳಿ ಬರ್ತಿರುವಂತ ಒಂದು ಮಾತು ಏನು ಅಂತ ಹೇಳಿದ್ರೆ, ಕ್ಷೇತ್ರದ ಬಗ್ಗೆ ರಕ್ಷಾರಾಮಯ್ಯ ಅವರನ್ನ ಈ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿಸಬಹುದು ಕಾಂಗ್ರೆಸ್ ಎನ್ನುವಂತ ಅಂಥದ್ದೊಂದು ಲೆಕ್ಕಾಚಾರ ಇದೆ ಅಂತ ಹೇಳಿ. ರೀಸನ್ಸು ಒಂದು, ಬಣಜಿಗ ಸಮುದಾಯಕ್ಕೆ ರಕ್ಷಾರಾಮಯ್ಯ ಅವರು ಸೇರಿರುವಂತದ್ದು ಒಂದು, ಜೊತೆಗೆ ಯುವ ಮುಖ, ಎಗೇನ್ ಯುವ ಕಾಂಗ್ರೆಸ್ನ ಕರ್ನಾಟಕ ಯುವ ಕಾಂಗ್ರೆಸ್ನ ಘಟಕದ ಅಧ್ಯಕ್ಷರಾಗಿದ್ದಂಥವರು, ಜೊತೆಗೆ JDS ನಿಂದ ಒಕ್ಕಲಿಗ ಸಮುದಾಯದವರು ನಿಂತರೆ, ಸುಧಾಕರ್ ಅವರು ಕೂಡ ಒಕ್ಕಲಿಗ ಸಮುದಾಯದವರು ಆಗಿರೋದ್ರಿಂದ ಬಣಜಿಗ ಸಮುದಾಯದ ಒಬ್ಬ ಕ್ಯಾಂಡಿಡೇಟ್ ಅನ್ನ ಅಲ್ಲಿ ಏನಾದ್ರೂ ಹಾಕಿದ್ರೆ JDS ಮತ್ತು ಕಾಂಗ್ರೆಸ್ನ ನಡುವೆ ಒಕ್ಕಲಿಗ ಮತಗಳು ಡಿವಿಷನ್ ಆಗಿ
ಮುಸಲ್ಮಾನ ಮತ್ತೆ ಬಣಜಿಗ ಸಮುದಾಯದ ಮತಗಳು ನಮ್ಮ ಕಡೆ ತಿರುಗಬಹುದು ಎನ್ನುವ ಅಕ್ಷಯ್, ಇಲ್ಲಿ ನೀವು ಹೇಳ್ತಿರೋ ಲೆಕ್ಕಾಚಾರದಲ್ಲಿ ನಾನೊಂದು ಅಂಶ ಸೇರಿಸ್ಬಿಡ್ತೀನಿ. ಇಲ್ಲಿನ ಜಾತಿ ಲೆಕ್ಕಾಚಾರವನ್ನು ಒಂದ್ಸಲಿ ನೋಡ್ಬೋಣ. ಚಿಕ್ಕಬಳ್ಳಾಪುರದಲ್ಲಿ SC ಸಮುದಾಯದ 50,000 ಮತ, ಒಕ್ಕಲಿಗ ಸಮುದಾಯದ 50,000 ಮತ, ಬಣಜಿಗ ಸಮುದಾಯದ 30,000 ಮತ್ತು ST ಸಮುದಾಯದ 25,000, ಕುರುಬ ಸಮುದಾಯದ 15,000, ಮುಸಲ್ಮಾನ ಸಮುದಾಯದ 15,000 ಮತ್ತು ಇತರರು 20,000 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಎರಡು ರೀತಿಯಲ್ಲಿ ಅಂಶವನ್ನು ನೋಡೋಣ. ಒಂದು, ಕಾಂಗ್ರೆಸ್ನ ಸಾಂಸ್ಥಿಕ ವರ್ಚಸ್ಸು. ಇದುವರೆಗೂ ಕಾಂಗ್ರೆಸ್ 15ರಲ್ಲಿ 9 ಸಲ ಗೆದ್ದಿದೆ. ಒಂದು. ಎರಡನೇದು, ರಕ್ಷಾರಾಮಯ್ಯ ಅವರು ಕ್ಷೇತ್ರದೊಳಗೆ ಎಂತ ವರ್ಚಸ್ಸು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ, ಆದ್ರೆ ಕ್ಷೇತ್ರದ ಆಚೆಗೆ ಒಂದು ಸಣ್ಣ ವೈಯಕ್ತಿಕ ವರ್ಚಸ್ಸನ್ನ ಇಟ್ಕೊಂಡಿದ್ದಾರೆ. ನಲ್ಪಾಡ್ ವಿರುದ್ಧ ಗೆದ್ದವ್ರು ಯಾರು ಅಂದ್ರೆ ರಕ್ಷಾರಾಮಯ್ಯ ಅವರು ಅನ್ನೋ ಮಟ್ಟಿಗಿದೆ. ಆದ್ರೆ ನೀವು ಹೇಳಿದ ಲೆಕ್ಕಾಚಾರದಲ್ಲೇ ನೋಡಿದ್ರೆ 50,000 ಮತ ಒಕ್ಕಲಿಗ ಸಮುದಾಯದ ಮತ ಡಿವೈಡ್ ಆಗಿ JDSಗೆ ಮತ್ತು BJPಗೆ ಹೋದ್ರೆ ಇನ್ನುಳಿದದ್ದು ನಿರ್ಣಾಯಕ ಮತಗಳು ಹಿಂದ ಮತಗಳೇ. ಅದರಲ್ಲಿ ಬಣಜಿಗ ಸಮುದಾಯದ 30,000 ಮತ ಒಬ್ಬರಿಗೆ ಸಿಕ್ಕಿದೆ ಅನ್ನೋದಾದ್ರೆ ಅವರು ವೆರಿ ಇಂಪಾರ್ಟೆಂಟ್ಲಿ ಸಿದ್ದರಾಮಯ್ಯ ಅವರ ಬ್ಲೂ ಐ ಬಾಯ್ ಆ ಕಾರಣಕ್ಕೋಸ್ಕರನೇ ಅವರನ್ನ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮೊದಲಿಗೆ ಮಾಡೋದಕ್ಕೆ ಪಟ್ಟು ಹಿಡಿದಿದ್ದು ಸಿದ್ದರಾಮಯ್ಯ ಅವರು. ಹಾಗಂತ ರಕ್ಷಾರಾಮಯ್ಯ ಅವರು ನಿಜಕ್ಕೂ ಅಭ್ಯರ್ಥಿ ಆದ್ರೆ ಸುಧಾಕರ್ ಅವರ ಅಶ್ವಮೇಧ ಯಾಗವನ್ನು ಆಗ್ತಾರ, ಫೈಟ್ ಕೊಡಬಹುದು, ನಾಟ್ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ, ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಒಂದು ಪ್ರಯತ್ನ ಮಾಡಬಹುದು. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಸುಧಾಕರ್ ಅವರ ವಿರುದ್ಧ ಅಪಸ್ವರಗಳು ಇದ್ದಾಗ್ಯೂ ಕೂಡ ಬಹುಪಾಲು ಜನ ಅವರ ಅಭಿವೃದ್ಧಿಯ ಕೆಲಸಗಳನ್ನ ಮತ್ತು ಸುಧಾಕರ್ ಬೇಕು ನಮ್ಗೆ ಅನ್ನುವಂತಹ ಮಾತುಗಳನ್ನ ಆಡ್ತಿದ್ದಾರೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಈ ಕ್ಷೇತ್ರ ಎಗೇನ್ ಯಾಕಂತ ಹೇಳಿದ್ರೆ ಈ ಆಪರೇಷನ್ ಕಮಲದ ಕಾರಣದಿಂದ ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ಗಳು ಇಲ್ಲ, ಪರ್ಯಾಯ ಎನ್ನುವಂತ ಸನ್ನಿವೇಶ ಇರೋದ್ರಿಂದ ಅಂತಹ ಕ್ಷೇತ್ರಗಳಲ್ಲಿ ಲಾಂಗ್ ಟರ್ಮ್ ಪಾಲಿಟಿಕ್ಸ್ಗೆ ದೀರ್ಘಕಾಲದ ರಾಜಕಾರಣ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಉಡುಪಿ ಇಂತಹ ಕೆಲವೊಂದು ಕ್ಷೇತ್ರಗಳಲ್ಲಿ ಪರ್ಯಾಯ ಅಭ್ಯರ್ಥಿಗಳಿಲ್ಲ. ಇವ್ರು ಯಾರನ್ನು ಕೂಡ ಸೆಕೆಂಡ್ ಲೈನ್ ಲೀಡರ್ ಅನ್ನ ಅಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಇವರೇ ಇರ್ತಾರೆ ಅನ್ನೋ ಕಾರಣ ಲಾಂಗ್ ಟರ್ಮ್ ಅಲ್ಲಿ ಮಾತ್ರ ಪ್ರಾಫಿಟ್ ಸಿಗುತ್ತೆ, ಶಾರ್ಟ್ ಟರ್ಮ್ ಸಿಗಲ್ಲ. ಎಕ್ಸಾಂಪಲ್ ಅನಿಲ್ ಕುಮಾರ್ ಪರಿಷತ್ ಅಭ್ಯರ್ಥಿಯಾಗಿ ಆಯ್ಕೆ ಆದ್ರು ಕಾಂಗ್ರೆಸ್ನವರು, ಅದು ಆಪರೇಷನ್ ಕಮಲ ಆದಾಗ್ಯೂ ಕೂಡ ಅದು ಬಹುಮುಖ್ಯ ಆಗುತ್ತೆ. ಮತ್ತೆ ಅಕ್ಷಯ್, ಫೈನಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ನೀವು ಹೇಳೋದಾದ್ರೆ ಏನಾಗಬಹುದು? ಈ ಟ್ರೆಂಡ್ ಈಗ ನಮಗೆ ಇರುವಂತ ಟ್ರೆಂಡ್, ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಡಿಯೂರಪ್ಪನವರು ಸರ್ಕಾರ ಬಂದಾಗಿನಿಂದ ಇದುವರೆಗೂ ಕೂಡ ಸುಧಾಕರ್ ಅವರು ಮಂತ್ರಿಯಾಗಿ ಮಾಡಿರುವಂತ ಕೆಲಸ ಮತ್ತೆ ತಳಮಟ್ಟದಲ್ಲಿ ಆಗ್ತಿರುವಂತ ಆಪರೇಷನ್ ಕಮಲ ಏನಿದೆ ಅದು ಸುಧಾಕರ್ ಅವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್. ರಕ್ಷಾರಾಮಯ್ಯ ಈ ಒಂದು ನ್ಯೂ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ಗೆ ಒಂದು ಹೊಸ ಮುಖವಾಗಿ ಲಾಂಗ್ ಟರ್ಮ್ ಪಾಲಿಟಿಕ್ಸ್ಗೆ, ನಾಟ್ ನೀವು ಹೇಳಿದಾಗೆ ಶಾರ್ಟ್ ಟರ್ಮ್ಗೆ ನಾಳೆನೇ ಗೆದ್ದು ಬಿಡ್ತಾರೆ ಅಂತಲ್ಲ, ಬಟ್ ಲಾಂಗ್ ಟರ್ಮ್ ಪಾಲಿಟಿಕ್ಸ್ಗೆ ಒಬ್ಬ ಪರ್ಯಾಯ ಅಭ್ಯರ್ಥಿಯಾಗಿ ತೋರಿಸಿಕೊಳ್ಳಲಿಕ್ಕೆ ಈ ಚುನಾವಣೆ 2023 ಚುನಾವಣೆ ಒಂದು ವೇದಿಕೆ ಆಗ್ಬೋದು ರಕ್ಷಾರಾಮಯ್ಯ ಅವರಿಗೆ. JDSಗೆ ಎಗೇನ್ ಅಭ್ಯರ್ಥಿಯಾಗಿ ಗೊಂದಲ ಸೃಷ್ಟಿ ಆಗ್ಬೋದು. ಬಿಕಾಸ್ ಈಗ ಕಳೆದ ಸಲ ಫೈಟ್ ಕೊಟ್ಟಂತವ್ರು KP ಬಚ್ಚೇಗೌಡರು ಅವರು ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದ್ರು, ಬಟ್ ಈಗ ಮೇನ್ ಎಲೆಕ್ಷನ್ ಅವರೇ ಟಿಕೆಟ್ ಕೇಳ್ತಾರೆ, ಅವ್ರಿಗೆ ಬಹುತೇಕ ಅವರಿಗೆ ಟಿಕೆಟ್ ಫೈನಲ್ ಆಗ್ತಿದೆ. ಹೀಗಾಗಿ ಇರುವಂತದ್ದು ಸುಧಾಕರ್ ನಾವು ಸ್ಟಿಲ್ ಲೀಡಿಂಗ್ ಈ ಕ್ಷೇತ್ರ. ಹೌದು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಹಳೆ ಮೈಸೂರು ಭಾಗದಲ್ಲಿ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಆಪರೇಷನ್ಗಳು ವರ್ಕೌಟ್ ಆಗಲ್ಲ. ಆಗಿದಾವೆ ಅನ್ನೋ ಕಾರಣಕ್ಕೋಸ್ಕರ ತಳಮಟ್ಟದ ಎಲ್ಲಾ ಕಾರ್ಯಕರ್ತರು ಕೂಡ ಟರ್ನ್ ಆಗಿ ಬಿಜೆಪಿಗೆ ಮತ ಹಾಕ್ತಾರೆ ಅಂತ ಹೇಳಕ್ಕಾಗಲ್ಲ. ಒಂದು ವೇಳೆ ಅದಾಗಿದ್ರೆ ಅನಿಲ್ ಕುಮಾರ್ ಅವರು ಪರಿಷತ್ತಲ್ಲಿ ಗೆಲ್ಲಬಾರ್ದಾಗಿತ್ತು. ಇವೆಲ್ಲ ಅಂಶಗಳನ್ನ ನಾವು ಎಷ್ಟೇ ಲೆಕ್ಕ ಹಾಕಿ ತೂಗಿ ಹಳೆದು ನೋಡಿದ್ರು ಕೂಡ ಸುಧಾಕರ್ ಅವರಿಗೆ ಸದ್ಯಕ್ಕೆ ಅಲ್ಲಿ ಗೆಲುವಿನ ವಾತಾವರಣ ಇದ್ದೇ ಇದೆ. ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರದ 2023 ಶಾಸಕರು ಯಾರಾಗ್ತಾರೆ? ನಾಳೆ ನಾವು ಯಾವ ಕ್ಷೇತ್ರದೊಂದಿಗೆ ಬರಬೇಕು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.